ವಾರದ ಹಿಂದೆ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಜರುಗಿದ 3 ದಿನಗಳ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾಟ ಜರುಗಿ ಅಂತಿಮ ಪಂದ್ಯಾಟವನ್ನು ಕೊನೆಯ ಕ್ಷಣದಲ್ಲಿ ರದ್ದುಗೊಳಿಸಿದ ಬಳಿಕ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿದ ಗ್ಯಾಲರಿ ಬೆಳಕಿನ ವ್ಯವಸ್ಥೆ ಎಲ್ಲವೂ ತೆರವಾದರೂ ಕೂಡ ತ್ಯಾಜ್ಯ ರಾಶಿ ಮಾತ್ರ ಮೈದಾನದ ತುಂಬ ಹರಡಿಕೊಂಡಿದ್ದು ಕ್ರೀಡಾ ಸಂಘಟಕರ ನಿರ್ಲಕ್ಷ್ಯ ಎದ್ದು ತೋರುತ್ತಿದೆ. ಕ್ರೀಡಾಂಗಣದ ಪೂರ್ವ ಭಾಗದಲ್ಲಿ ಐಸ್ ಕ್ರೀಂ ಲೋಟ, ಊಟ ಮಾಡಿ ಬಿಸಾಡಿದ ತಟ್ಟೆ, ಪ್ಲಾಸ್ಟಿಕ್ ಲೋಟ, ಚಮಚ, ಹರಿದ ಬ್ಯಾನರ್ ಇದೆಲ್ಲವೂ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದ್ದು ಸ್ವಚ್ಛ ಭಾರತದ ಪರಿಕಲ್ಪನೆಗೆ ವಿರುದ್ಧವಾಗಿ ವರ್ತಿಸಿದಂತಿತ್ತು. ಈ ಹಿಂದೆ ಮೈದಾನ ಕಾಮಗಾರಿ ಅರ್ಧಕ್ಕೆ ನಿಂತು ಯಾವುದೇ ಕ್ರೀಡೆಗಳು ಮತ್ತು ತಾಲೂಕು ಆಡಳಿತದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡಲು ಅಸಾಧ್ಯವಾದಾಗ ಗಮನ ಸೆಳೆದ ಪರಿಣಾಮ ಮೈದಾನವನ್ನು ಕೂಡಲೇ ಸಮತಟ್ಟುಗೊಳಿಸಿದ ಕಾರಣ ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳು ನಡೆಯುವಂತಾಗಿದ್ದು, ಇದೀಗ ಮತ್ತೆ ತ್ಯಾಜ್ಯ ಸಂಗ್ರಹಗೊಂಡು ಸ್ವಚ್ಛ ಮನಸ್ಸಿನ ಜನರನ್ನ ಮೊನ್ನೆ ಮಾಡಲಾದ ಕ್ರೀಡಾ ಸಂಘಟಕರನ್ನ ಪ್ರಶ್ನೆ ಮಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.